ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು 23rd ಆಫ್ ಡಿಸೆಂಬರ್ ಆ್ಯಂಡ್ ಈಗ ಮಧ್ಯಾಹ್ನ ಆಲ್ಮೋಸ್ಟ್ 2:40 ಆಗಿದೆ ಆ್ಯಂಡ್ ನಾನೀಗ ಉಡುಪಿಗೆ ಹೋಗ್ತಿದ್ದೇನೆ. ಉಡುಪಿಗೆ ಎಂತಕ್ಕಂತ ಕೇಳಿದರೆ, ನನ್ನ ಬೈಕ್ ಬಂದು ಆಲ್ಮೋಸ್ಟ್ 3 months ಆಯಿತು. ಬೈಕ್ ಬಂದು 3 months ಆದರೂ RC ನನಗಿನ್ನೂ ಸಿಕ್ಕಿಲ್ಲ ಬೈಕಿಂದು. ಸೊ ಲಾಂಗ್ ರೈಡಿಗೆಲ್ಲ ನಾನು ಪ್ಲ್ಯಾನ್ ಮಾಡ್ತಿದ್ದೇನೆ, ಆದರೆ ನಂಗೆ ಗೊತ್ತುಂಟು RC ಅಲ್ಲಿದೆ ಅಂತ ಹೇಳಿ. ಅದು ಇವತ್ತು ನಂಗೆ ಕೇಳಲಿಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಅದೊಂದು ವಿಚಾರಿಸ್ಕೊಂಡು RC ಬಂದಿದೆಯಾ ಅಥವಾ ನನಗೆ ಬರಬೇಕಿತ್ತ, ಅದೆಲ್ಲರೂ ತಪ್ಪಿ ಮಿಸ್ ಆಗಿ ಬೇರೆ ಕಡೆ ಹೋಗಿದ್ಯಾ ಅಂತ ಹೇಳೊಂದು ಕೇಳ್ಕೊಳ್ಬೇಕು. ಆ್ಯಂಡ್ ಮತ್ತಿನ್ನೊಂದೆರಡು ಸಣ್ಣ ಪುಟ್ಟ ಕೆಲಸ ಮುಗಿಸಿ ಸಂಜೆ ಇವತ್ತು ನಾನು ಹೋಗಿ ಶಾಲೆದ್ದು ಸ್ಕೂಲ್ ಡೇ. ಸೊ ಸ್ಕೂಲ್ ಡೇಗೆ ಹೋಗಿ ಹಳೆ ಫ್ರೆಂಡ್ಸ್ ಎಲ್ಲ ಬಂದಿದ್ದೆ, ಅವ್ರನ್ನ ಮೀಟ್ ಆಗಬೇಕಂತಿದ್ದೇನೆ. ನೋಡುವ, ನನ್ನ ತಂಗಿ ಆಲ್ರೆಡಿ ಹೋಗಿ ಆಗಿದೆ, ನಾನು ಸಂಜೆ ಹೋಗ್ಬೇಕಂತಿದ್ದೇನೆ ಹಾಗೆ. ಸೊ ಇನ್ನು ನಮ್ಮ ವ್ಲಾಗನ್ನು ಉಡುಪಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡುವ. ಸೊ ದಟ್ಸ್ ಹೌ ಯು ಡೂ ಇಟ್. ಸೊ ಈಗ ಬಂದಿದ್ದ ಕೆಲಸದಲ್ಲಿ ಕೆಲವು ಕೆಲಸ ಆಯಿತು. ನಂದು ಶೋರೂಮಿಂದು ಇನ್ನೂ ಆಗಲಿಲ್ಲ. ಶೋರೂಮಿಗೆ ಹೊರಗಿರೋದಲ್ಲ ಪೇಟೆಯಿಂದ, ಅದಕ್ಕೆ ಇನ್ನು ಹೋಗಬೇಕು. ಬಟ್ ದ ಥಿಂಗ್ ಇಸ್, ನಾವು ಐ ಆಮ್ ಹಂಗ್ರಿ. ಸೊ ನೋಡುವ, ಎಲ್ಲಿಯಾದರೂ ಹೋಗಿ ಓಕೆ, ಐ ಹೋಪ್ ಐ ಬೀಪ್ಡ್ ಇಟ್. ಬಟ್ ಎಂತ ಮಾರ, ಒಂದು ಎಕ್ಸ್ಪ್ರೆಸ್ ಅಂತ ಹೇಳಿ ಇದ್ದ ಕಡೆಯಲ್ಲೆಲ್ಲ ತಿರುಗಿಸಲ್ಲ. He was literally on the other lane, he came this lane. Forget that, okay. Let's go to eat, let's have something. ಆ್ಯಂಡ್ ಅದಾದಮೇಲೆ ಶೋರೂಮಿಗೆ ಹೋಗುವ. ಸೊ ಈಗ ಕಾರ್ ಪಾರ್ಕ್ ಮಾಡಿ ಆಯಿತು. ಸೊ ಫುಡ್ ಅಂತ ಹೇಳುವಾಗ ಐ ವಿಲ್ ಸಜೆಸ್ಟ್ ಯು ಒನ್ ಥಿಂಗ್. ಉಡುಪಿಯಲ್ಲಿ ಯು ಕ್ಯಾನ್ ಗೋ ಟು ತ್ರಿವೇಣಿ ಅಂತೇಳಿ ಒಂದು ಹೋಟೆಲ್ ಇದೆ. ಅಲ್ಲಿ ಯು ಕ್ಯಾನ್ ಈಟ್ ಮಸಾಲೆ ದೋಸೆ. I'll show and then explain. ಸೊ ಮಸಾಲೆ ದೋಸೆ ಸೈಜ್ ನೋಡ್ಬೋದು ನೀವು. ಬರೀ ಸೈಜ್ ಮಾತ್ರ ಅಲ್ಲ, ಟೇಸ್ಟ್ ಅಷ್ಟೇ ಒಳ್ಳೆಯದಿರ್ತದೆ. ಆ್ಯಂಡ್ ನಾಟ್ ಜಸ್ಟ್ ಅ ಟೇಸ್ಟ್, ದ ವ್ಯೂ ಆಲ್ಸೋ. ಈಗ ಬಿಸಿಲಿದೆ ಬಿಟ್ಟರೆ, ಬೇರೆ ಟೈಮಲ್ಲಿ ಬಂದರೆ ಇಟ್ ವಿಲ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಪ್ರೈಸಿಂಗ್ಸ್ ಏನು ಹೆವಿ ಆಗಿಲ್ಲ. ಪ್ರೈಸಿಂಗ್ ಈಸ್ ಆಲ್ಸೋ ಗುಡ್. ಇಟ್ಸ್ ಜಸ್ಟ್ ಅರೌಂಡ್ ಲೈಕ್ 60 ಮೇ ಬಿ ಹಾಗೆ. ಸೊ ಲೆಟ್ ಮಿ ಎಂಜಾಯ್ ಮಸಾಲೆ ದೋಸೆ. ಅದಾದಮೇಲೆ ಸಿಗ್ತೇನೆ. ಬಾಯ್. ಸೊ ಈಗ ನಾ ಹೋಗಿದ್ದು ಹೋಟೆಲದ ಲೊಕೇಶನ್ ಎಲ್ಲಿ ಅಂತ ಹೇಳಿದರೆ, ಇಲ್ಲಿ ನಿಮ್ಗೆ ನನ್ನ ಹಿಂದೆ CTF ಕಾಣ್ತಿರ್ಬೋದು. CTF ಆಪೋಸಿಟಲ್ಲಿರೋದೇ ತ್ರಿವೇಣಿ ಹೋಟೆಲ್. ಸೊ ತ್ರಿವೇಣಿ ಹೋಟೆಲಿಗೆ ಹೋಗಿ ಒಂದು ಮಸಾಲೆ ದೋಸೆದಿಂದ ಒಂದು 3 ಮಸಾಲೆ ದೋಸೆ ತಿಂದಾಗ ಆಯ್ತು ಅಲ್ಲಿ ಹಾಗೆ. ಈಗ ಇಲ್ಲಿಂದ ಪಟ್ಟ ಶೋರೂಮಿಗೆ ಹೋಗುವ. ಶೋರೂಮಿಂದ ಕ್ರೋಮಕ್ಕೆ ಒಂದ್ಸತಿ ಹೋಗಿ SD ಕಾರ್ಡ್ ಉಂಟಾ ಅಂತ, SD ಕಾರ್ಡ್ ಅಲ್ಲ, ಹಾರ್ಡ್ ಡಿಸ್ಕ್ ಬೇಕಿತ್ತು ಒಂದು, ಅದುಂಟಾ ಅಂಥೇಳಿ ಚೆಕ್ ಮಾಡಬೇಕು. ಅದಾದಮೇಲೆ ಸಂಜೆಗೆ ಸ್ವಲ್ಪ ಪ್ಲ್ಯಾನ್ಸ್ ಆಗ್ತಿದೆ. ಎನಿವೆ, ಸೊ ಫೈನಲಿ ಕ್ರೋಮದಿಂದ ವಿ ಹ್ಯಾವ್ ಅವರ್ ಹಾರ್ಡ್ ಡಿಸ್ಕ್. ಇನ್ಮೇಲಿಂದಾದರೂ ಐ ಹೋಪ್ ಐ ಡೋಂಟ್ ಹ್ಯಾವ್ ದ ಇಶ್ಯೂ ಆಫ್ ಸ್ಟೋರೇಜ್ ಇಲ್ಲ, ಮೆಮೊರಿ ಫುಲ್ ಅಂತ ಹೇಳಿ. ಬಿಕಾಸ್ ಐ ರಿಮೆಂಬರ್ ರೈಡಿಗೆಲ್ಲ ಹೋಗುವಾಗ, ರೈಡಿಗೆ ಹೋಗಿ ಆದಮೇಲೆ ವೈಲ್ ಐ ಆಮ್ ರೈಡಿಂಗ್, ಐ ಯೂಸ್ ಟು ಗೆಟ್ ದ ನೋಟಿಫಿಕೇಶನ್ ದಟ್ ಯುವರ್ ಮೆಮೊರಿ ಕಾರ್ಡ್ ಇಸ್ ಫುಲ್. ಐ ಯೂಸ್ ಟು ಲೈಕ್ ನಾಟ್ ಕ್ಯಾರಿ ಮೈ ಲ್ಯಾಪ್ಟಾಪ್ ಆರ್ ಎನಿಥಿಂಗ್. ಸೊ ಕಾರ್ಡ್ ರೀಡರ್ ಇರಲಿಲ್ಲ ನನ್ನ ಹತ್ರ. ಆ್ಯಂಡ್ ಐ ಯೂಸ್ ಟು ಜಸ್ಟ್ ಪುಟ್ ಮೈ ಬೈಕ್ ಆನ್ ಒನ್ ಸೈಡ್ ಆ್ಯಂಡ್ ದೆನ್ ಈ ಆಸ್ಮೋ ಆ್ಯಕ್ಷನ್ 3 ಅದು ಸಣ್ಣ ಸ್ಕ್ರೀನಲ್ಲಿ ಐ ಯೂಸ್ ಟು ಡಿಲೀಟ್ ಒನ್ ಬೈ ಒನ್ ಎಲ್ಲ ಫೈಲ್ಸ್ ಆ್ಯಂಡ್ ಡಿಲೀಟ್ ಮಾಡಿ ಐ ಯೂಸ್ ಟು ಮೇಕ್ ಸ್ಪೇಸ್ ಆ್ಯಂಡ್ ಐ ಯೂಸ್ ಟು ವ್ಲಾಗ್ ಅಗೈನ್. ಇಟ್ ಯೂಸ್ ಟು ಬಿ ಹಾರ್ಡ್ because I remember I have deleted many of the videos which I like of mine, just because ಅಲ್ಲಿ ಹೋದಾಗ ನಂಗೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂಥೇಳಿ. ಅಲ್ಲ ಕ್ಯಾಪ್ಚರ್ ಮಾಡಬೇಕಾದ್ರೆ ಹಳೇದನ್ನು ಡಿಲೀಟ್ ಮಾಡಲೇಬೇಕು, ಆ ಥರ ಸಿಚುವೇಶನ್ ಹಾಗೆ. ಎನಿವೆ, ನಾವು ಅಗೇನ್ ವಿ ಆರ್ ಸ್ಟಕ್ ಇನ್ ದ ಟ್ರಾಫಿಕ್ ಅಟ್ ದ ಸೇಮ್ ಪ್ಲೇಸ್. ಆಗ ಆಚೆಯಿಂದ ಬರುವಾಗ ಈಚೆಯಿಂದ ಬರುವಾಗ. ದಿಸ್ ಇಸ್ ಅ ಟೈಮ್ ಸ್ಕ್ವೇರ್ ಮಾಲ್.
ಹೊಂಟಿದ್ದೀನಿ ಹಂಗಿದ್ಯಾ ನಿಂಗೆ ಗೊತ್ತಾಗಿಲ್ಲ ಅಷ್ಟೊತ್ತು ನಾವು ಬಂದಾದ್ಮೇಲೆ ಎಷ್ಟು ಕದ್ದೆ ನಾನು ನಿನ್ನನ್ನು ಗೊತ್ತಾಗಿಯಾ ಗೊತ್ತಾಗಿಯಾ ನಿಮಗೆ ಇಲ್ಲ ನೋಡಿ ದೇವ ನನಗೆ ಸಾಕಾಯ್ತು ಇನ್ನೊಂದು ಟ್ರೈಮಲ್ಲಿ ತರುವಾಗ ಒಳಗೆ ಹೋಗುವ. ಸೊ ವಿ ಆರ್ ಹೋಮ್. ಸೊ ಮೆನಿ ಆಫ್ ಯು ಆರ್ ಆಸ್ಕಿಂಗ್ ಮೀ ವಾಟ್ ರೈಡಿಂಗ್ ಜಾಕೆಟ್ ಡು ಐ ಯೂಸ್ ಅಂತ ಹೇಳಿ. ಇದು ಆಕ್ಸರದ್ದು ಲೆವೆಲ್ 2 ಪ್ರೊಟೆಕ್ಷನ್ ಪ್ರೊವೈಡ್ ಮಾಡುವ ರೈಡಿಂಗ್ ಜಾಕೆಟ್. ಲೆವೆಲ್ 2 ಅಂದರೆ ಏನಂತ ಹೇಳಿದರೆ there will be guard on the elbow, shoulder and on the back. That level 1, level 2, level 3 is with ಇದರದ್ದು ನಾಟ್ ಕ್ವಾಲಿಟಿ ಬಟ್ ದ ಸೇಫ್ಟಿ. ಇದೆಷ್ಟು ಸೇಫ್ಟಿ ಪ್ರೊವೈಡ್ ಮಾಡ್ತದೆ ಅದೆಷ್ಟು ಇಂಪ್ಯಾಕ್ಟ್ ತಗೊಳ್ತದೆ ಅಂತ ಹೇಳಿ ಅದರ ಮೇಲೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಹೇಳಿ. ಲೆವೆಲ್ 2 ಪ್ರೊಟೆಕ್ಷನ್ ಈಸ್ ಮೀಡಿಯಮಲ್ಲಿರೋದು ಮಧ್ಯದಲ್ಲಿ. ಸೊ ದಿಸ್ ಲೆವೆಲ್ 2 ಪ್ರೊಟೆಕ್ಷನ್ ಸ್ಟಾರ್ಟ್ ಆಗೋದೇ ಈ ಜಾಕೆಟಿಂದ. ಇದರ ಕೆಳಗೆ ರಾಯಲ್ ಎನ್ಫೀಲ್ಡ್ ವಿಲ್ ಬಿ ಪ್ರೊವೈಡಿಂಗ್ ಲೆವೆಲ್ 2 ಪ್ರೊಟೆಕ್ಷನ್ ಜಾಕೆಟ್. ಬಟ್ ಪ್ರಾಬ್ಲಮ್ ವಿತ್ ರಾಯಲ್ ಎನ್ಫೀಲ್ಡ್ ಈಸ್ they are not really providing the reflectives. Okay, reflectives 99.9% of the time ಯೂಸ್ ಆಗಿಲ್ಲ ರೀ ಸರ್. ಬಟ್ 0.1% ಅಲ್ಲಿ ಇಟ್ ಕ್ಯಾನ್ ಸೇವ್ ಅ ಲೈಫ್. ಎಂತಕ್ಕಂತ ಹೇಳಿದರೆ ರೈಡಿಂಗ್ ಜಾಕೆಟ್ಸ್ ಎಲ್ಲ ಬರೋದು ಇಟ್ ವಿಲ್ ಬಿ ಬ್ಲ್ಯಾಕ್ ಇನ್ ಕಲರ್ ಬಿಕಾಸ್ ಇಟ್ ನೀಡ್ಸ್ ಟು ಗೋ ವಿತ್ ಆಲ್ ದ ಬೈಕ್ಸ್ ನಾವು. ಸೊ ಬ್ಲ್ಯಾಕ್ ಕಲರ್ ನಾವು ರಾತ್ರಿ ಹಾಕೊಂಡು ರೈಡ್ ಮಾಡುವಾಗ ಈ ರಿಫ್ಲೆಕ್ಟಿವ್ಸ್ ತುಂಬ ಇಂಪಾರ್ಟೆಂಟ್ ಆಗಿ ಹೋಗ್ತದೆ. ಇದರಲ್ಲಿ ನೀವು ನೋಡ್ಬೋದು ಬೆನ್ನಲ್ಲಿ ರಿಫ್ಲೆಕ್ಟಿವ್ ಇದೆ ಆ್ಯಂಡ್ ಸಿಮಿಲರ್ಲಿ ಆನ್ ದ ಆರ್ಮ್ಸ್ and both the sides and even on the front. And ಇದು ಮೆಟೀರಿಯಲ್ ನೋಡಿದರೆ this is mesh, so there's enough breathing, it's breathable, and this is the guard that I was speaking about. Yeah, and then ಈ ಜಾಕೆಟಿಗೆ ಬೇರೆ ಎಂತ ಇದೆ ಅಂತ ಹೇಳಿದರೆ ಟೈಟ್ ಮಾಡಲಿಕ್ಕೆ ಆಪ್ಷನ್ ಇರ್ತದೆ ಬಿಕಾಸ್ ಇಟ್ ಶುಡ್ ಬಿ ಆಸ್ ಟೈಟ್ ಆಸ್ ಪಾಸಿಬಲ್. ಆಗ ಇದು ಎಲ್ಬೋ ಗಾರ್ಡ್ ಕರೆಕ್ಟ್ ಎಲ್ಬೋದಲ್ಲಿ ಕೂತಿರ್ತದೆ, ಶೋಲ್ಡರಲ್ಲಿ ಬ್ಯಾಕಲ್ಲಿ ಆ್ಯಂಡ್ ದೆನ್ ನಿಮಗೆ ವೇಸ್ಟಲ್ಲಿ ಸಹ ಟೈಟ್ ಮಾಡೋ ಆಪ್ಷನ್ ಇರ್ತದೆ. ಆ್ಯಂಡ್ ವಿತ್ ದಿಸ್ ಜಾಕೆಟ್ ವಿಲ್ ಗೆಟ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಕಾರ್ನರ್ ಮಾಡುವಾಗಲಿ ಅಥವಾ ನಾರ್ಮಲಾಗಿ ರೈಡ್ ಮಾಡುವಾಗಲಿ ಜಾಕೆಟ್ ಹಾಕಿದ್ದೇವೆ ಅಂತೇಳಿದರೆ ಆ ಕಾನ್ಫಿಡೆನ್ಸ್ ಇರ್ತದೆ ರೈಡ್ ಮಾಡುವಾಗ. ಆ್ಯಂಡ್ ವಿತ್ ದ ರೈಡಿಂಗ್ ಜಾಕೆಟ್, just a second. With the riding jacket, one more thing that's important is riding shoes. Riding shoes I am actually not having, I am actually using these shoes. Idu Decathlon addu most basic level shoes idu. So I paid around 1000 for this. Why I am using this and not any other shoes is, the one reason is riding shoes waterproof agi barudadre their pricing starts from around like 5k. ಆ್ಯಂಡ್ ನನ್ನ ಹತ್ರ ಈಗ ಶೂಸಿಗೆ 5k ಸ್ಪೆಂಡ್ ಮಾಡುವಷ್ಟು ಬಜೆಟ್ ಇಲ್ಲ. ಸೊ ಏನು ಮಾಡ್ಬೋದಪ್ಪ ಅಂತ ಹೇಳಿದರೆ ಯು ಕ್ಯಾನ್ ಯೂಸ್ ದೀಸ್ ಶೂಸ್. ಈ ಶೂ ಎಂತ ಅಂತ ಹೇಳಿ ಟ್ರೆಕ್ಕಿಂಗ್ ಶೂಸ್ ದಿಸ್ ಇಸ್ ಬೇಸಿಕಲಿ. ಬಟ್ ಟ್ರೆಕ್ಕಿಂಗ್ ಶೂಸ್ ಆರ್ ವೆರಿ ಸ್ಟರ್ಡಿ, ದೇ ವೆರಿ ಸ್ಟರ್ಡಿ. ಮೋರ್ ದೆನ್ ದ್ಯಾಟ್ ಯು ಕ್ಯಾನ್ ಸಿ ದಿಸ್, these are very sturdy and this will do your job to an extent. If you are having a riding shoe then it's not, this is nowhere near to it. But then riding shoe ಇಲ್ಲ, ಈಗ ಬಜೆಟಲ್ಲಿ ಕೂರ್ತಿಲ್ಲ ಅಂಥೇಳಿ ಇದು ಒಳ್ಳೇದು. ಕಷ್ಟದಲ್ಲಿ ಬಜೆಟಿಗೆ ಫಿಟ್ ಮಾಡ್ಕೊಂಡು ಒಂದು ಶೂ ತೊಗೊಳ್ಳೋಪ್ಪ ಅಂಥೇಳಿ ರೈಡಿಂಗಿಗೆ ಐ ಆಮ್ ನಾಟ್ ಗೋನ್ ಸಜೆಸ್ಟ್ ದ್ಯಾಟ್ ಬಿಕಾಸ್ ರೈಡಿಂಗ್ ಶೂ ಅಂತ ಹೇಳಿ ಆದಮೇಲೆ ಶೂಸ್ ನೀಡ್ಸ್ ಟು ಬಿ ವಾಟರ್ ಪ್ರೂಫ್. ಜಾಕೆಟಿಗೆ ನಿಮಗೆ ಅಟ್ ಲಾಸ್ಟ್ ದೇ ವಿಲ್ ಬಿ ಪ್ರೊವೈಡಿಂಗ್ ಯು ವಿತ್ ದ ಲೈನರ್ ಅಂತೇಳಿ ಕೊಡ್ತಾರೆ. ಅದು ಅರ್ಧಕ್ಕರ್ಧ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತದೆ ಬಿಕಾಸ್ ಜಾಕೆಟ್ ಮೇಲೆ ಲೈನರ್ ಹಾಕ್ಕೊಳ್ಳಿಕ್ಕೆ. ಸೊ ಯು ಡೋಂಟ್ ರಿಯಲಿ ನೀಡ್, ಇಟ್ ಈಸ್ ಜಸ್ಟ್ ಬೇಸಿಕಲಿ ಗೋಯಿಂಗ್ ಟು ಬಿ ಅ ರೈನ್ ಕೋಟ್. ಸೊ ಯು ಡೋಂಟ್ ರಿಯಲಿ ನೀಡ್ ಅ ವಾಟರ್ ಪ್ರೂಫ್ ರೈಡಿಂಗ್ ಜಾಕೆಟ್. ಆದರೆ ಶೂಸಿಗೆ ಬರುವಾಗ ನೀವು ಅದರ ರೈನ್ ಕೋಟ್ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕಿಂತ ದ ಬೆಸ್ಟ್ ಪಾಸಿಬಲ್ ವೇ ಇಸ್ ಟು ಗೆಟ್ ಅ ವಾಟರ್ ಪ್ರೂಫ್ ಶೂ ಆ್ಯಂಡ್ ದ್ಯಾಟ್ ಸ್ಟಾರ್ಟ್ಸ್ ಫ್ರಮ್ 5000 6000 ಹಾಗೆ. ಸೊ ಸದ್ಯಕ್ಕೆ ಇದರೊಟ್ಟಿಗೆ ಅಡ್ಜಸ್ಟ್ ಮಾಡ್ತಿದ್ದೇನೆ. ದಿಸ್ ಈಸ್ ಗೋಯಿಂಗ್ ಅ ಗುಡ್ ಇನಫ್ ಜಾಬ್ ಟು ಮೀ ಹಾಗೆ. ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ಮೈ proper riding equipment for now, and in coming days I am gonna be investing on gloves first because once gloves beku more than trousers. Gloves are important because at the moment of crash, god forbid agud beda, adu crash aadaga first thing that you are gonna land on is your palm alli riding gloves iruvaga illi protection irtade, knuckles ಗೆ protection irtade, joints ಗೆ protection irtade,
ಫುಲ್ ಪ್ರೊಟೆಕ್ಷನ್ ಇರ್ತದೆ. ಸೊ ನಿಮ್ಮ ಫಸ್ಟ್ ಇಂಪ್ಯಾಕ್ಟ್ ಎಲ್ಲಿ ಆಗ್ತದೆ ದ್ಯಾಟ್ ವಿಲ್ ಬಿ ಪ್ರೊಟೆಕ್ಟೆಡ್. ಸೆಕೆಂಡ್ ಇಂಪ್ಯಾಕ್ಟ್ ಪಾಯಿಂಟ್ ಈಸ್ ಯೋರ್ ಎಲ್ಬೋಸ್ ಆ್ಯಂಡ್ ದೆನ್ ಯೋರ್ ಶೋಲ್ಡರ್ ಆ್ಯಂಡ್ ದೆನ್ ಯು ಲೀನ್ ಆನ್ ಯೋರ್ ಬ್ಯಾಕ್ ಆ್ಯಂಡ್ ಯು ಡ್ರ್ಯಾಗ್ ಯುವರ್ ಸೆಲ್ಫ್ ಡೌನ್. ಸೊ ಯೂಶ್ವಲಿ ಕ್ರ್ಯಾಶ್ ಹಾಗೆ ಆಗೋದು ಅಂಥೇಳಿ ಪ್ರೊಟೆಕ್ಷನ್ಸ ಅದೇ ರೀತಿಯಲ್ಲಿ ಬಿಲ್ಡ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇನ್ನು ಗ್ಲೌಸ್ ತಗೊಳ್ಬೇಕು. ಆ್ಯಂಡ್ ದೆನ್ more than taking the trousers, riding trousers, I would be taking just the shin guard. Shin guard ಹೇಗಂತೇಳಿ ನೀ ಇರ್ತದಲ್ಲ, ನೀ ಕ್ಯಾಪ್ ಥರ ಇಟ್ ವಿಲ್ ಬಿ ವರ್ಕಿಂಗ್. ಬಿಕಾಸ್ ಟ್ರೌಸರ್ಸ್ ಅಂತ ಹೇಳಿ ಆದಮೇಲೆ ಸೇಮ್ ಥಿಂಗ್ ವಾಟರ್ ಪ್ರೂಫ್ ಆಗಿಯೇ ತೊಗೊಳ್ಬೇಕಾಗ್ತದೆ. ಆ್ಯಂಡ್ ದೆನ್ ಅದಷ್ಟು ಕಂಫರ್ಟೇಬಲ್ ಇರೋದಿಲ್ಲ ಇಲ್ಲಿಯ ವೆದರ್ ಕಂಡೀಷನಿಗೆ. ಇದಾದರೆ ಮೆಶ್ದಲ್ಲಿ ಬರ್ತದಲ್ಲ, ಪ್ಯಾಂಟನ್ನು ಅವ್ರು ಮೆಶ್ ಟೈಪಲ್ಲಿ ಮಾಡಿದರೆ ಇಟ್ ವಿಲ್ ಬಿ ಲಿಲ್ ಆಕ್ವರ್ಡ್. ಸೊ ಯಾ, ಸೊ ದೋಸ್ ಆರ್ ದ ಥಿಂಗ್ಸ್ ದಟ್ ಐ ಹ್ಯಾವ್ ಇನ್ ಮೈ ಬಜೆಟ್ ಲಿಸ್ಟ್. ಬಜೆಟಲ್ಲಿ ಇನ್ನೂ ಕೂರ್ತಿಲ್ಲ, ಆದರೆ ಬಜೆಟ್ ಮಾಡಿಟ್ಟಿದ್ದೇನೆ ಅದಕ್ಕಂಥೇಳಿ, ಇನ್ನು ನೋಡಬೇಕು. ಸೊ ಯಾ, ಇಲ್ವಾ ಇಲ್ಲಿ ನೋಡು, ಇಲ್ವಾ ಎದುರು ಬಾ ಇಲ್ವಾ ಇಲ್ವಾ ಈ ನೋಡಿ ಇಲ್ಲಿ ಶೂ ತೊಳಿತಿದ್ದೇನೆ ಇಲ್ಲಿ. A few moments later. ఉన్నాണ് ఊనగా ఎడ్డే వచ్చి మసాలా పూరి ఉన్నాണ് మసాలా పూరి ఎడ్డే వచ్చి అన్న డ్రై వచ్చి అదే కొల్లాపూర్ ఏం పండు ఇది వెజ్ పండు, ఇది ఆడ వెజ్ బిర్యానీ ఇంకో మరస్తుంది కొంచెం బెండ్ మల్ పాటలు. So let's try the veg biryani in Shanti Sagar. So ಈಗ we had our food ಶಾಂತಿ ಸಾಗರ್ ಈ ಹೋಟೆಲಲ್ಲಿ ತಿಂದದ್ದು. ಇಲ್ಲಿ ಫಸ್ಟ್ ವಿ ಹ್ಯಾಡ್ ಮಸಾಲ ಪುರಿ ವಾಸ್ ನಾಟ್ ಗುಡ್. ಇಟ್ ವಾಸ್ ನಾಟ್ ಗುಡ್, ಲೈಕ್ ಓಕೆ ಸಹ ಅಲ್ಲ, ನಾಟ್ ಗುಡ್, ಬಿಕಾಸ್ ಅದು ಮಸಾಲ ಪುರಿಯ ಟೇಸ್ಟೇ ಇರಲಿಲ್ಲ ಅದರಲ್ಲಿ. ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ವಿ ಹ್ಯಾಡ್ ವಾಸ್ ವೆಜ್ ಬಿರಿಯಾನಿ ವಾಸ್ ಓಕೆಶ್. ಲೈಕ್ ಆ ಹೋಟೆಲಿಗೆ ನೀವು ನೋಡುವಾಗ ಅದು ಇನ್ನೂ ಒಳ್ಳೇದಿರಬೇಕಿತ್ತು, ಬಟ್ ಇಟ್ ವಾಸ್ ಓಕೆಶ್ ಹಾಗೆ. ಸೊ ಯಾ, ಐ ಡಿಂಟ್ ಸೇ ಎನಿಥಿಂಗ್. ಸೊ ಈಗ ಆಲ್ಮೋಸ್ಟ್ ಸಂಜೆ ನಾನು ಹೊರಗೆ ಬಂದಿದ್ದೇನೆ. ಐ ಆಮ್ ಇನ್ ಮಣಿಪಾಲ್. ಫಸ್ಟ್ ಈಗ ಫುಡ್ ತಿಂದು ನೆಕ್ಸ್ಟ್ ಸಲಾರ್ ಮೂವಿಗೆ ಹೋಗ್ತಿದ್ದೇನೆ. ಐ ಲೆಟ್ ಯು ನೋ ಹೌ ಇಸ್ ದ ಸಲಾರ್. ಸೊ ಯಾ, 10-15 ಅದು ಶೋ ಇರೋದು ಆಲ್ಮೋಸ್ಟು. ಈಗ 9:45 ಆಗ್ತಾ ಬಂದು ಇನ್ನೊಂದು ಅರ್ಧ ಗಂಟೆ ಇದೆ. ಇನ್ನು ಮೂವಿ ಆದಮೇಲೆ ಸಿಗುವ. ಕಾಟೇರಬ್ಬ ಬಂದಿಲ್ಲ, ಆದ್ರ ಅವಳ ಮಗನ್ನ ಕಳ್ಸ್ಕೊಟ್ಟಾಳ. ಸೊ ನಿನ್ನೆ ಮೂವಿಯಿಂದ ಬಂದಾದಮೇಲೆ ನಾನು ಆ್ಯಕ್ಚುಲಿ ಏನೂ ವೀಡಿಯೋ ಮಾಡಲಿಲ್ಲ, ಸಾಕಾಗಿತ್ತು, ಸಂಜೆ ಲೇಟಾಗಿತ್ತು. ಆ್ಯಂಡ್ ಮೂವಿ ಬಗ್ಗೆ ಮಾತಾಡೋದಾದರೆ ಮೂವಿ ಒಳ್ಳೇದಿದೆ, ಆದರೆ ಡ್ರ್ಯಾಗ್ ಮಾಡಿದ್ದಾರೆ ಅಂತ ಹೇಳಿ ಕ್ಲಿಯರ್ಲಿ ಫೀಲ್ ಆಗ್ತದೆ. 2 hours ಮೂವಿ ಇರಬೇಕಿತ್ತು, ಅದನ್ನು 3 hours ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ದ್ಯಾಟ್ ಅನ್ನೆಸೆಸರಿ ಫೈಟಿಂಗ್ ಸೀನ್ಸ್ ಹಾಕಿದ್ದಾರೆ. 20 minutes ಅದೆಲ್ಲ ಫೈಟಿಂಗ್ ಸೀನ್ಸ್. I don't know about others, but I don't prefer it. I want the conclusion, bro. I want the conclusion and you start the story. ಸುಮ್ಮನೆ ಹೊಡ್ಕೊಳ್ಳೋದೆ. And then some places they have put music where some woman is coming and starting singing during the fight scene itself. Yeah, ಹಾಗೆ. ಆ್ಯಂಡ್ ಸ್ಟೋರಿ ಸಹ ಹಾಗೆ ಥ್ರಿಲ್ಲರ್ ಆಗಿರಬೇಕಿತ್ತು. ಅದರದ್ದು ಹೋಗಿದ್ದು ಸ್ಲೋ, ಅದು ಹೋಗಿದ್ದ ಪೇಸಿಗೆ ಥ್ರಿಲ್ಲರ್ ಫೀಲ್ ಆಗೋದಿಲ್ಲ.
ಬಟ್ ಅದು ಒಬ್ಬೊಬ್ರಿಗೆ ಬಿಟ್ಟಿರೋ ಒಬ್ರಿಗೆ ಅದು ಸ್ಟೋರಿ ತುಂಬ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದು ಬಟ್ ಮೀ ಪರ್ಸ್ನಲಿ ಐ ಲಿಟ್ರಲಿ ಸ್ಲೆಪ್ಟ್. ಕನ್ಕ್ಲೂಷನ್ ಬರುವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಅಂತೇಳಿ ಎದ್ದೇ ಬಿಟ್ಟರೆ ಫಸ್ಟಿಂದ ಲಾಸ್ಟ್ ತನಕ ಆಲ್ಮೋಸ್ಟ್ ಬೋರೇ ಆಗಿದ್ದು ನನಗೆ. ಹಾಗೆ ಎನಿವೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ಸಿ ದ್ಯಾಟ್ ಆಲ್ಮೋಸ್ಟ್ 60% ಆಫ್ ಮೈ ವ್ಯೂವರ್ಸ್ ಹೂ ವಾಚ್ ಮೈ ವಿಡಿಯೋ, 60 to 70 ಮಧ್ಯದಲ್ಲಿದೆ, ಹೂ ವಾಚ್ ಮೈ ವಿಡಿಯೋ ಹ್ಯಾವನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಟ್. ಇಟ್ ಮೈಟ್ ಬಿ ಬಿಕಾಸ್ ಆಫ್ ದ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಹಾಕುವಾಗ ಯು ಗೋ ಟು ದ ಲಿಂಕ್, ಆಗ ನೀವು ನನ್ನದು ಯೂಟ್ಯೂಬ್ ಚಾನಲಿಗೆ ಹೋಗುವಾಗ ಅನಾನಿಮಸ್ ಆಗಿ ಹೋಗ್ತೀರಿ, ಯು ಡೋಂಟ್ ರಿಯಲಿ ಗೋ ಥ್ರೂ ಯುವರ್ ಜಿಮೇಲ್, ಹಾಗಾಗಿರ್ಬೋದು. ಬಟ್ ಒಂದು ಸತಿ ಯೂಟ್ಯೂಬಲ್ಲೇ ಹೋಗಿ ನಿಶಿತ್ ಜೈನ್ ಅಂತ ಹೇಳಿ ಹಾಕಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳಿ ಹೊಡೀರಿ. ಆಲ್ಮೋಸ್ಟ್ 60% ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದರೆ ಆ 60% ಮಾಡಿ ಐ ವಿಲ್ ಈಸಿಲಿ ಇಟ್ 500. ಸೊ ಯಾ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದೆಲ್ಲ ಒಂದು ಸತಿ ಹೇಳಿ ಆಯಿತು. ಈಗ ಎಂಡ್ ಮಾಡುವ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.